ವಿಜಯ್ ರಾಘವೇಂದ್ರ 15 ವರ್ಷದ ಬಾಲಕನಿಂದಾಗ್ಲೇ ಚಿನ್ನಾರಿ ಮುತ್ತ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಅನ್ನ ತಗೊಂಡಂತಹ ಪ್ರತಿಭೆ ಇವರು. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಒಂದು ಕ್ಲೀನ್ ಹಿಟ್ ನ ಹುಡುಕ್ತಿರುವಂತಹ ಅತ್ಯಂತ ಪ್ರತಿಭಾನ್ವಿತ ಕಲಾವಿದ. ಈ ನಡುವೆ ಅವ್ರ ಸಿನಿಮಾಗಳು ಯಾವಾಗ ಬಂದ್ವು ಯಾವಾಗ ಹೋದ್ವು ಅನ್ನೋದು ಕೂಡ ಜನರಿಗೆ ಅರಿಯದಂತೆ ಆಗ್ಬಿಟ್ಟಿತ್ತು. ಬಟ್ ಅದೆಲ್ಲದಕ್ಕೂ ರಿಪ್ಪನ್ ಸ್ವಾಮಿ ಒಂದು ಸ್ಟ್ರಾಂಗ್ ರಿಬೌಂಡ್ ರೀತಿ ನಿಂತಿದೆ ಅಂದ್ರೆ ತಪ್ಪಾಗಲ್ಲ. ಅನೌನ್ಸ್ ಆದಾಗ್ಲಿಂದಲೂ ಏನೋ ಒಂದು ಕ್ಯೂರಿಯಾಸಿಟಿನ ಹುಟ್ಟಾಕ್ಸಿದೆ. ವಿಜಯ್ ರಾಘವೇಂದ್ರ ಅವರ ಲುಕ್ಕು, ರಾ ಆಕ್ಷನ್ ಎಲ್ಲವೂ ಈ ಕುತೂಹಲವನ್ನ ಬಿಲ್ಡಪ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದೆ. ಇನ್ನು ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಈ ಸಿನಿಮಾದ ಟ್ರೈಲರ್ ನೋಡಿ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ನಿರೀಕ್ಷೆಗಳನ್ನ ತನ್ನ ಟ್ರೈಲರ್ ನಿಂದಾನೆ ಈ ಸಿನಿಮಾ ಹುಟ್ಟಾಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಕಿಶೋರ್ ಮೂಡಬಿದ್ರೆ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ, ಅಶ್ವಿನಿ ಚಂದ್ರಶೇಖರ್, ಪ್ರಕಾಶ್ ತುಮಿನಾಡು ಇನ್ನು ಮುಂತಾದ ಖ್ಯಾತ ಕಲಾವಿದರು ಕಾಣಿಸ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಸೇಫ್ ಆಗಿರೋದಕ್ಕೆ ಫಿಲಂ ಮೇಕರ್ಸ್ ಗಳು ಒಂದು ಫಾರ್ಮುಲಾನ ಇಟ್ಕೊಂಡು ಅದನ್ನ ಸ್ವಲ್ಪ ಏರುಪೇರು ಮಾಡಿ ರೀಹೀಟ್ ಮಾಡಿ ಜನರಿಗೆ ಬಡಿಸ್ತಾ ಇದ್ರು. ಆದ್ರೆ ಈಗ ಆ ಫಾರ್ಮುಲಾ ಬಿಡಿ, ಒಂದು ಆವರೇಜ್ ಸಿನಿಮಾವನ್ನ ಕೂಡ ಜನ ನೋಡೋದಕ್ಕೆ ಇಷ್ಟಪಡಲ್ಲ. ಕಥೆಯಲ್ಲಿನ ಕ್ಯಾರೆಕ್ಟರ್ಗಳು, ಕನೆಕ್ಟಿವಿಟಿ ಎಲ್ಲ ಮ್ಯಾಟರ್ ಆಗುತ್ತೆ. ಅಂಡ್ ರಿಪ್ಪನ್ ಸ್ವಾಮಿ ಟ್ರೈಲರ್ ನೋಡಿದ್ರೆ ಈ ಎಲ್ಲಾ ಆಸ್ಪೆಕ್ಟ್ಸ್ ಅನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ ಆಡಿಯನ್ಸ್ಗೆ ಕೊಡೋದಕ್ಕೆ ಹೊರಟಿದೆ ಇಲ್ಲಿನ ಚಿತ್ರತಂಡ ಅಂತ ಖಂಡಿತ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಪ್ರಾಂತ್ಯ ಅಥವಾ ಕೋಸ್ಟಲ್ ಕರ್ನಾಟಕ ಅಂತ ನಾವ್ ಏನ್ ಹೇಳ್ತೀವಿ, ಆ ಭಾಗದ ಕಥೆಗಳು ಜನರ ಕಣ್ಣನ್ನ ಈಸಿಯಾಗಿ ಸೆಳಿತಾ ಇದೆ. ಈ ಕಣ್ಸೆಳೆತಕ್ಕೆ ಕಾರಣಕರ್ತರು ಹಲವಾರು ಜನ ಇರಬಹುದು, ಬಟ್ ಆ ಪ್ರಾಂತ್ಯದ ಕನ್ನಡದ ಶೈಲಿ, ಅಲ್ಲಿನ ಜನರ ನಡವಳಿಕೆಗಳನ್ನ ಜನರು ಸಖತ್ ಎಂಜಾಯ್ ಮಾಡ್ತಾರೆ. ಇದಕ್ಕೆ ಸೂ ಫ್ರಮ್ ಸೋ ಚಿತ್ರಕ್ಕಿಂತ ಒಳ್ಳೆ ಉದಾಹರಣೆ ಹುಡುಕೋದಕ್ಕೆ ಸಾಧ್ಯನೇ ಇಲ್ಲ ಗುರುವೆ. ಕರಾವಳಿ ಪ್ರಾಂತ್ಯದಲ್ಲಿ ಸೆಟ್ ಆಗಿರುವಂತಹ ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು, ಟ್ರೈಲರ್ ನಲ್ಲಿ ಕಥೆಯ ಹಿಂಟ್ ಆಗ್ಲಿ, ಪ್ಲಾಟ್ ಲೈನ್ ಆಗ್ಲಿ ಏನನ್ನು ಬಿಟ್ಕೊಡದೆ ಸಖತ್ ಸ್ಮಾರ್ಟ್ ಆಗಿ ಟ್ರೈಲರ್ ಅನ್ನ ಕಟ್ ಮಾಡಿದ್ದಾರೆ. ನಾನು 3ರಿಂದ 4 ಸಲ ಈ ಟ್ರೈಲರ್ ಅನ್ನ ನೋಡಿದ್ರು ಕಥೆಯ ಪ್ಲಾಟು ನನ್ನ ಮುಷ್ಟಿಲಿ ಸೇರ್ಲಿಲ್ಲ ಗುರುವೆ. ಕಾಡಿನ ಸುತ್ತಮುತ್ತ ಆ ಕಾಡನ್ನ ಪ್ರೀತಿಸುವಂತಹ ಜನರ ಕಥೆಯನ್ನ ಈ ಸಿನಿಮಾ ಎಕ್ಸ್ಪ್ಲೋರ್ ಮಾಡಬಹುದು. ಅಂಡ್ ಇಲ್ಲಿ ಕಾಡಿನ ಕುರಿತು ಸಾಕಷ್ಟು ಹಿಟ್ಟಿಂಗ್ ಡೈಲಾಗ್ಸ್ ಕೂಡ ಕೇಳೋದಕ್ಕೆ ಸಿಗ್ತವೆ. ಅಂಡ್ ನಿಜವಾಗ್ಲೂ ಒಂದೊಂದು ಡೈಲಾಗ್ ಕೂಡ ಸಖತ್ ಪ್ರಾಮಿಸಿಂಗ್ ಆಗಿದೆ. ಒಂದು ತೂಕವನ್ನ, ಒಂದು ಪೂರ್ಣತೆಯನ್ನ ಆ ಡೈಲಾಗ್ಸ್ ಗಳು ಕ್ಯಾರಿ ಮಾಡಿದೆ. ಟ್ರೈಲರ್ ಅಲ್ಲಿ ನನಗೆ ಇನ್ನೊಂದು ಇಂಪ್ರೆಸ್ ಮಾಡಿದಂತಹ ಅಂಶ ಅಂದ್ರೆ ಅದು ಈ ಟ್ರೈಲರ್ ನಲ್ಲಿ ನೋಡೋದಕ್ಕೆ ಸಿಗುವಂತಹ ಸಿನಿಮಾಟೋಗ್ರಫಿ. ಕರಾವಳಿ, ಮಂಗಳೂರು ಭಾಗ ಅಲ್ಲೆಲ್ಲ ಸಿನಿಮಾಟೋಗ್ರಫಿ ಚೆನ್ನಾಗಿ ಮಾಡ್ಕೊಂಡಿದೆ ಈ ತಂಡ ಅಂತ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಪ್ರಕೃತಿನೇ ಒಳ್ಳೆ ವ್ಯೂಸ್ ಅನ್ನ ಆಫರ್ ಮಾಡುತ್ತೆ. ಅಂಡ್ ಅದನ್ನ ಸ್ಮಾರ್ಟ್ ಆಗಿ ಕತೆಗೆ ಅನುಗುಣವಾಗಿ ಕ್ಯಾಪ್ಚರ್ ಮಾಡಲಾಗಿದೆ ಅಂತ ಹೇಳ್ತೀನಿ. ಇಲ್ಲಿನ ಕಾನ್ಸೆಪ್ಟು ಟ್ರೈಲರ್ ಅಲ್ಲಿ ನೋಡಿದ ಹಾಗೆ ಫ್ರೆಶ್ ಆಗಿ ಕಾಣ್ತಿದೆ, ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ ಅನ್ನುವಂತಹ ಭರವಸೆಯನ್ನ ಮೂಡಿಸಿದೆ. ಇಂತಹ ವೆಲ್ ಕಟ್ ಟ್ರೈಲರ್ಸ್ ನೋಡಿದಾಗೆಲ್ಲ ಎಕ್ಸೈಟ್ಮೆಂಟು, ಹೋಪ್ಸು ಎರಡು ಸಖತ್ ಹೆಚ್ಚಾಗ್ಬಿಡುತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ ಗಳೇ ನಮ್ಗೆ ಸಿನಿಮಾ ನೋಡ್ಬೇಕಿದ್ರೆ ಮುಳುವಾಗಬಹುದು. ಬಟ್ ನಮ್ ಕಂಟ್ರೋಲ್ ಅಲ್ಲಿ ಅದ್ ಯಾವಾಗ ತಾನೇ ಇರುತ್ತೆ ಹೇಳಿ ಗುರುವೆ. ಕಾಡಿನ ರೆಫರೆನ್ಸಸ್, ರಾಕ್ಷಸನನ್ನ ಮನುಷ್ಯನಿಗೆ ಮೆಟಾಫರಿಕಲಿ ಹೋಲಿಸಿರುವಂತಹ ರೀತಿ ಚೆನ್ನಾಗಿದ್ವು. ಅಂದ್ರೆ ಆ ಎಲಿಮೆಂಟ್ಸು ಸಖತ್ ಕ್ಯಾಚಿ ಆಗಿತ್ತು ಅನ್ನೋದು ನನ್ನ ಒಪಿನಿಯನ್. ದೊಡ್ಡ ಸ್ಕೇಲು ಅಥವಾ ವಿಜುವಲಿ ಸೂಪರ್ ರಿಚ್ ಅಲ್ಲದಿದ್ರು ಕತೆಗೆ ಬೇಕಿರುವಂತಹ ಎಲಿಮೆಂಟ್ಸ್ ಗಳನ್ನ ಸಖತ್ತಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಈ ಟ್ರೈಲರ್ ನಲ್ಲಿ. ಅಂಡ್ ಯಾವ ಝೋನ್ ನಲ್ಲಿ ಈ ಸಿನಿಮಾ ಇರುತ್ತೆ ಅನ್ನೋದನ್ನ ಈ ಟ್ರೈಲರ್ ರೆಪ್ರೆಸೆಂಟ್ ಖಂಡಿತ ಮಾಡುತ್ತೆ. ಇನ್ನು ವಿಜಯ್ ರಾಘವೇಂದ್ರ ಅವ್ರ ಬಗ್ಗೆ ಮಾತಾಡೋದಾದ್ರೆ ಒಳ್ಳೊಳ್ಳೆ ಪಾತ್ರಗಳಲ್ಲಿ ನಾವು ಅವರನ್ನ ನೋಡಿದೀವಿ. ಅಂಡ್ ಅವರು ಅವರ ಆಕ್ಟಿಂಗ್ ರೇಂಜ್ ಅನ್ನ ಸಾಕಷ್ಟು ಬಾರಿ ಪ್ರೂವ್ ಮಾಡಿದ್ದಾರೆ ಕೂಡ. ಆದ್ರೆ ಇಲ್ಲಿ ನೋಡಕ್ಕೆ ಸಿಕ್ತಿರುವಂತಹ ವಿಜಯ್ ರಾಘವೇಂದ್ರ ಅವರನ್ನೇ ಬೇರೆ. ಆ ಫಿಸಿಕ್ಕು, ಆ ಬಿಯರ್ಡ್ ಲುಕ್ಕು, ಮುಖದಲ್ಲಿ ಆ ಉದ್ವೇಗ, ಆ ರೋಷ ಎಲ್ಲವನ್ನ ನೋಡ್ತಿದ್ರೆ ಎಕ್ಸ್ಪೆಕ್ಟೇಷನ್ಸು, ಹೋಪ್ಸು ಎಲ್ಲ ಗಗನಕ್ಕೆ ಏರಿ ಕೂರ್ತಿದೆ. ಪಾತ್ರ ಎಷ್ಟೇ ದೊಡ್ಡದಿದ್ರು ಚಿಕ್ಕದಿದ್ರು, ಎಷ್ಟೇ ಚೆನ್ನಾಗಿ ಅದನ್ನ ಡೈರೆಕ್ಟರ್ ಗಳು ಡಿಸೈನ್ ಮಾಡಿದ್ರು, ಅದನ್ನ ವಿಜಯ್ ರಾಘವೇಂದ್ರ ಅಂತಹ ಪೊಟೆನ್ಶಿಯಲ್ ಆಕ್ಟರ್ಸ್ ಗಳು ಬ್ಯಾಕ್ ಮಾಡಬೇಕು ಅಂಡ್ ಆ ಪಾತ್ರವನ್ನ ಓನ್ ಮಾಡಬೇಕು. ಆಗ ಮಾತ್ರ ಆ ಡಿಸೈನ್ಗೆ, ರೈಟಿಂಗ್ಗೆ ಎಲ್ಲದಕ್ಕೂ ಅರ್ಥ ಸಿಗೋದು. ಉಳಿದ ಕಾಸ್ಟ್ ಗಳಾದಂತಹ ಅಶ್ವಿನಿ, ಪ್ರಕಾಶ್ ತುಮಿನಾಡು ಅವರ ರೋಲ್ಗಳು ಕೂಡ ಕಥೆಯಲ್ಲಿ ಮುಖ್ಯ ಅನ್ನುವಂತಹ ಗೆಸ್ ಅನ್ನ ನಾವು ಮಾಡಬಹುದಾಗಿದೆ. ಅಂಡ್ ಇನ್ನೊಂದು ವಿಷಯ ಹಲವರು ನೋಟಿಸ್ ಮಾಡದೇ ಇರಬಹುದು, ಆದ್ರೆ ಇಲ್ಲಿನ ಸೌಂಡ್ ಡಿಸೈನ್ ಸಖತ್ ಕ್ಲಾಸಿ ಆಗಿತ್ತು. ಗನ್ ಶಾಟ್ಸು, ಕತ್ತಿಗಳ ಸೌಂಡ್ಗಳು ಸ್ವಲ್ಪ ಜಾಸ್ತಿನೇ ಇದಾವೆ. ಅಂಡ್ ಅದನ್ನ ಸ್ವಲ್ಪ ಆಚೆ ಈಚೆ ಮಾಡಿದ್ರು ಮಜಾ ಹಾಳಾಗ್ಬಿಡುತ್ತೆ. ಬಟ್ ಇಲ್ಲಿ ಅದಾಗಿಲ್ಲ, ಎಲ್ಲವನ್ನ ಸಖತ್ ಸ್ಮಾರ್ಟ್ ಆಗಿ ಸ್ಟಿಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. BGM ಟ್ರೈಲರ್ ಅನ್ನ ಇನ್ನಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಡೆಲಿವರ್ ಮಾಡೋ ಹಾಗೆ ಮಾಡಿದೆ. ಕಾಡುಲೆ ಎಂಬ ಹಾಡು ಈಗಾಗಲೇ ಸಣ್ಣದಾಗಿ ಸದ್ದನ್ನ ಮಾಡ್ತಿದೆ. ಹೀಗೇನೆ ಒಂದಷ್ಟು ವಿಷಯಗಳು ವೈರಲ್ ಆದ್ರೆ ಅದು ಇವರಿಗೆ ಸಕ್ಕದಾಗಿ ಹೆಲ್ಪ್ ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಯೂಶಲಿ ಇಂತಹ ರಾ ಆಕ್ಷನ್ ಸಿನಿಮಾಗಳು ಬರ್ತಿವೆ ಅಂದಾಗ ಒಂದು ಚೌಕಟ್ಟಿನ ಒಳಗೇನೆ ಅದನ್ನ ಪ್ರೆಸೆಂಟ್ ಮಾಡೋದು ಬೆಟ್ರು. ಅದರ ಅರ್ಥ ಯಾವ ಯಾವ ಅಂಶಗಳು ಕತೆಗೆ ತೂಕವನ್ನ ಆಡ್ ಮಾಡ್ತಿಲ್ವೋ ಅದನ್ನ ತೆಗೆದುಹಾಕೋದೇ ಉತ್ತಮ. ಈ ಹಿಂದೆ ಬಂದಂತಹ ಟೋಬಿ, ಪೆಪೆ ಎಂಬ ಸಿನಿಮಾಗಳು ಕೂಡ ಈ ಝೋನ್ ಅಲ್ಲೇ ಇತ್ತು. ಬಟ್ ನಾನೀಗ ಮೆನ್ಷನ್ ಮಾಡಿದಂತಹ ಚೌಕಟ್ಟು ಅಲ್ಲಿ ಮಿಸ್ಸಿಂಗ್ ಇತ್ತು. ಆ ಒಂದು ವಿಷಯವನ್ನ ಗಮನದಲ್ಲಿ ತಂಡ ಇಟ್ಕೊಂಡಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಖಡಕ್ ಆಗಿ ಹೇಳೋದಾದ್ರೆ ಇಟ್ ಇಸ್ ಎ ವೆಲ್ ಕಟ್ ಟ್ರೈಲರ್. ಎಕ್ಸ್ಪೆಕ್ಟೇಷನ್ಸ್ ಅನ್ನ ಹುಟ್ಟಾಕತ್ತೆ, ಫ್ರೆಶ್ನೆಸ್ ನ ಭರವಸೆಯನ್ನ ಕೊಡುತ್ತೆ ಮತ್ತು ನಾವ್ ಹಿಂದೆಂದೂ ನೋಡದೇ ಇರುವಂತಹ ವಿಜಯ್ ರಾಘವೇಂದ್ರ ಅವ್ರನ್ನ ಈ ಸಿನಿಮಾ ತೋರಿಸ್ಕೊಡ್ಲಿ ಅಂತ ಆಶಿಸ್ತೀವಿ. ಆಗಸ್ಟ್ 29ಕ್ಕೆ ಸಿನಿಮಾ ತೆರೆ ಕಾಣ್ತಿದೆ. ಸಿನಿಮಾ ಗೆಲ್ಲಿ ಅಂತ ಹೋಪ್ ಮಾಡ್ತಾ ಇದಾಗಿತ್ತು ರಿಪ್ಪನ್ ಸ್ವಾಮಿ ಸಿನಿಮಾದ ಟ್ರೈಲರ್ ರಿವ್ಯೂ. ನೀವೇನಾದ್ರೂ ಈ ಟ್ರೈಲರ್ ನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.
ನೋಡಿಲ್ಲ ಅಂದ್ರೆ ನೋಡಿ, ಟ್ರೈಲರ್ ಪ್ರಾಮಿಸಿಂಗ್ ಆಗಿದೆ. ಸೈನಿಂಗ್ ಆಫ್, ಮನು.